ಹಲೋ ಎವ್ರಿವಾನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್. ಹಾಗೆಯೇ ನವೆಂಬರ್ 5ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ರಿಚುವಲ್ಸಿಗೆ ಜಾಯಿನ್ ಆಗ್ಬೋದು. ಓಕೆನಾ. ಇದು ಯಾವುದಕ್ಕೆ ಯೂಸ್ಫುಲ್ ಆಗುತ್ತೆ, ಈಗ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ನಾನು ತಿಳಿಸಿದ್ದೀನಿ ಡೀಟೇಲ್ ಆಗಿ ಅಲ್ವಾ. ನಿಮ್ಮ ಮನಿ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಆ್ಯಂಡ್ ಮನಿ ವಿಷಯದಲ್ಲಿ ನೀವು ಹೀಲ್ ಆಗಬೇಕು, ಹಣವನ್ನು ನೀವು ನಿಮ್ಮ ಜೀವನಕ್ಕೆ ಲಕ್ಷ್ಮಿನ ಬರಮಾಡ್ಕೊಳ್ಬೇಕಂತ ಇದ್ದರೆ ಖಂಡಿತವಾಗಿಯೂ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನವೆಂಬರ್ 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ 3ನೇ ವ್ಯಕ್ತಿನ ರಿಮೂವ್ ಮಾಡೋದಕ್ಕಾಗಿರ್ಬೋದು, ಹಾಗೆ ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೆ ಆ್ಯಂಡ್ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜಾಯಿನ್ ಆಗೋರು ಆದಷ್ಟು ಬೇಗ ಜಾಯಿನ್ ಆಗಿ. ಮನಿ ಬಾಲ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಕೇವಲ 3 ದಿನಗಳು ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ. ಆ್ಯಂಡ್ ಕಾರ್ಡ್ ಕಟಿಂಗ್ ರಿಚುವಲ್ಸಿಗೂ ಅಷ್ಟೇ ಕೇವಲ 5 ದಿನಗಳು ಮಾತ್ರ. ಅದು 8ನೇ ತಾರೀಕಿಗೆ ನಡೀತಾ ಇದೆ. ಹಾಗಾಗಿ ಓಕೆನಾ. ಥ್ಯಾಂಕ್ ಯು. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು. ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿ. ಹಾಗೆ ಫೋಟೋ ಇದ್ದರೆ ನೋಡಬಹುದು. ಫೇಸ್ನ ನೆನಪು ಮಾಡ್ಕೊಳ್ಳಿ. ಓಕೆ. ನೋಡ್ಬೋದು. ಫಸ್ಟು ನಿಮಗೆ ಬಂದಿರೋದೇ ಹಾರ್ಟ್. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಇಲ್ಲಿ ಬರ್ತಿದೆ. ಓಕೆ, ನೋಡ್ಬೋದು. ಓಕೆ, ನೈಸ್. ನಿಮಗೇನು ಮನಸ್ಸಿಗೆ ನೋವು ಮಾಡಿದ್ರು ಅವರು ಅದಕ್ಕೆ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ. ನೀವಿಲ್ಲಿ ಆ ವ್ಯಕ್ತಿ ಬಗ್ಗೆ ಈ ಥರ ನೀವು ಬಯಸಲೂ ಇರಲಿಲ್ಲ. ಅಂದರೆ ಈ ವ್ಯಕ್ತಿ ಈ ಥರ ಮಾತಾಡ್ತಾರೆ ಅಥವಾ ಈ ವ್ಯಕ್ತಿ ನಿಮಗೆ ಈ ಥರ ಮಾಡ್ತಾರೆ, ಚೀಟ್ ಮಾಡ್ಬೋದು, ಮೋಸ ಮಾಡ್ಬೋದು ಅನ್ನೋದು ಕಲ್ಪನೆ ಕೂಡ ನಿಮಗಿರಲಿಲ್ಲ. ಆ ವ್ಯಕ್ತಿನ ಅಷ್ಟು ಟ್ರಸ್ಟ್ ಮಾಡಿದ್ರಿ, ಅಷ್ಟು ಬಿಲೀವ್ ಮಾಡಿದ್ರಿ ಆ್ಯಂಡ್ ಆ ವ್ಯಕ್ತಿನ ನೀವು ಸರ್ವಸ್ವ ಅಂತ ಅಂದ್ಕೊಂಡಿದ್ರಿ ನಿಮ್ಮ ಲೈಫಲ್ಲಿ. ಓಕೆ. ಸೊ ಆ ವ್ಯಕ್ತಿಗೆ ಇವಾಗ ಅದು ರಿಯಲೈಸ್ ಆಗಿದೆ. ಆ ವ್ಯಕ್ತಿಗೂ ಗೊತ್ತಿತ್ತು ನೀವು ಈ ಥರ ಆಗಿ ಅವ್ರ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ಆ ವ್ಯಕ್ತಿಗೂ ಗೊತ್ತಿದೆ. ಆ ವ್ಯಕ್ತಿಗೆ ಗೊತ್ತಿದ್ದು ಕೂಡ ಎಲ್ಲೋ ಒಂದು ಕಡೆ ವಾವ್, ನೋಡ್ಬೋದು ಇನ್ನೊಂದು ಹಾರ್ಟ್ ಬಂದಿದೆ. ಆ ವ್ಯಕ್ತಿ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರಿಂದ ಬೈ ಮಿಸ್ಟೇಕ್ ಆಗಿ ನಿಮಗೆ ಹರ್ಟ್ ಆಗಿರಬಹುದು. ಬೇಕು ಅಂತ ಅವ್ರು ನಿಮಗೆ ಹರ್ಟ್ ಮಾಡಿಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಅವ್ರು ನಿಮಗೆ ಏನು ನೋವು ಕೊಟ್ಟಿದ್ದಾರೆ, ಅವರಿಂದ ನಿಮ್ಗೆ ಏನು ನೋವಾಗಿದೆ, ಅದಕ್ಕೆ ಅವರು ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಸ್, ಇಲ್ಲಿ ಅಫ್ಕೋರ್ಸ್ ಈ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅವರಿಗೆ ತುಂಬಾ ಫೀಲಿಂಗ್ಸ್ ಇರೋವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ನೀವು ಕೂಡ ಅವ್ರ ಮೇಲೆ ತುಂಬಾ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀರಾ. ಈಗ ನೀವಿಬ್ರು ಸಪ್ರೇಷನಲ್ಲಿ ಇದ್ರೂ ಕೂಡ ಕಷ್ಟದಲ್ಲಿ, ತುಂಬ ಕಷ್ಟದಲ್ಲಿ ನೀವಿಬ್ರು ಸಪ್ರೇಷನಲ್ಲಿ ಇದ್ದೀರಾ. ಈಗ ಒಂದು ಕಡೆಯಿಂದ ಒಂದು ಮೆಸೇಜ್ ಹೋದರೆ ಸಾಕು, ಸಾರಿ ಅಂತ ಹೇಳಿಬಿಟ್ಟು ತಕ್ಷಣವೇ ಸರಿಯಾಗತ್ತೆ. ಅವ್ರು ಏನು ನಿಮಗೆ ಹರ್ಟ್ ಮಾಡಿದ್ರು ಅಥವಾ ನೀವು ಅವ್ರಿಗೆ ಏನು ಹರ್ಟ್ ಮಾಡಿದ್ರೆ ಅದು ಏನೂ ಮ್ಯಾಟರ್ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅದ್ಯಾವುದೂ ಮ್ಯಾಟ್ರ್ ಆಗಲ್ಲ. ಒಂದು ಸಾರಿ ಕೇಳಿದರೆ ಅಥವಾ ಒಂದು ಮೆಸೇಜ್ ಮಾಡಿದರೆ ಸಾಕು, ಹಾಯ್ ಅಂತ ಅಥವಾ ಹಲೋ ಅಂತ ಒಂದು ಮೆಸೇಜ್ ಮಾಡಿದರೆ ಸಾಕು, ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಆ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಅವ್ರು ಏನೇ ತಪ್ಪು ಮಾಡಿರ್ಬೋದು, ಬಟ್ ಅದನ್ನು ನೀವು ಕ್ಷಮಿಸ್ತೀರಾ. ನೀವೇನೇ ತಪ್ಪು ಮಾಡಿರ್ಬೋದು ಅದನ್ನು ಅವ್ರು ಕ್ಷಮಿಸ್ತಾರೆ. ಓಕೆ. ಆ ರೀತಿಯಾದಂಥ ಒಂದು ಎನರ್ಜಿ ಇದೆ ಇಲ್ಲಿ. ಆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಆ ಫೀಲಿಂಗ್ಸ್ನ ತಡೆಯೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಯೋಚನೆನ ತಡೆಯೋದಕ್ಕೆ ಇಲ್ಲಿ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಓಕೆನಾ. ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಪರ್ಸನ್ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನೀವು ಅವರನ್ನು ಅಷ್ಟೇ ಪ್ರೀತಿನ ಮಾಡ್ತಾ ಇದ್ದೀರಾ. ಓಕೆ. ಎಸ್, ವೆರಿ ಸೂನ್ ನಿಮಗೆ ಅವರು ರಿಗ್ರೆಟ್ ಆಗಿರೋದನ್ನ ನಿಮ್ಮ ಹತ್ರ ಅವ್ರು ಶೇರ್ ಮಾಡ್ಕೊಳ್ತಾರೆ. ಆ್ಯಂಡ್ ನಿಮಗೇನು ಹರ್ಟ್ ಮಾಡಿದ್ರು ಅದು ಆದಷ್ಟು ಬೇಗ ಪ್ಯಾಚಪ್ ಮಾಡ್ಕೊಳ್ಲಿಕ್ಕೆ ಇಲ್ಲಿ ರೆಡಿ ಆಗಿದ್ದಾರೆ. ಸೊ ವೆರಿ ಸೂನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಇಲ್ಲಿ ನಿಮ್ಮ ಪರ್ಸನ್ನ ತಡೆಯೋಕ್ಕೆ ಯಾರೂ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್. ಓಕೆ. ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಬೇಕು ಅಂದರೆ ಬೇಕು ಅಷ್ಟೇ, ಬೇಡ ಅಂದರೆ ಬೇಡ. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಅವರದು. ಓಕೆ. ಸೊ ಹಾಗಾಗಿ ಅವ್ರಿಗೆ ಇವಾಗ ರಿಗ್ರೆಟ್ ಫೀಲ್ ಆಗ್ತಿರೋದ್ರಿಂದ ಅವ್ರು ಬೇರೆ ಯಾರೇ ಏನೇ ಬಂದು ಹೇಳಿದ್ರು ಕೂಡ ಅವ್ರು ಅದು ಯಾವುದನ್ನು ತಲೆಗೆ ಹಾಕ್ಕೊಳ್ಳಲ್ಲ, ಯೋಚನೆ ಮಾಡಲ್ಲ.
ನಿಮ್ಮ ಯೋಚನೆ ಅಂತೂ ಇಲ್ಲಿ ಪ್ರತಿ ಕ್ಷಣ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ರಾಶಿಗಳಂತ ನೋಡಿದಾಗ ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ, ಮೇಷ ರಾಶಿಯವರ ಪ್ರೆಸೆನ್ಸ್ ಇದೆ, ಮೀನ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಕರ್ಕಾಟಕ, ಮಿಥುನ ರಾಶಿಯವರ ಪ್ರೆಸೆನ್ಸ್ ಇದೆ, ಕನ್ಯಾ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಏನು ಡೇಟ್ ಆಫ್ ಬರ್ತ್ ಬರ್ತಾ ಇದೆ. ಓಕೆ, ಇಲ್ಲಿ 15, 21, 31, 5, 1, 19, 25, 7, 3, 28, 29 ಅವರ ಒಂದು ಡೇಟ್ ಆಫ್ ಬರ್ತ್. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗ್ಬೋದು, ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಆಗಿರಬಹುದು. ಓಕೆ, ಎಸ್, ಇಲ್ಲಿ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಜಡ್ಜ್ಮೆಂಟ್ ಫಸ್ಟ್ ಕಾರ್ಡ್, ನಿಮಗೆ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಕಿಂಗ್ ಆಫ್ ಕಪ್ಸ್, ದ ಹೈ ಪ್ರಿಸ್ಟರ್ಸ್, ಕ್ವೀನ್ ಆಫ್ ಕಪ್ಸ್, 2 of wands, the chariot, 10 of swords, 6 of wands ಬರ್ತಾ ಇದೆ. ಓಕೆ, 2 of pentacle, bottom of the card. ಓಕೆ, ನಾವು ಇವಾಗಲೇ ಒಂದು ಏಂಜಲ್ ಗೈಡೆನ್ಸ್ ಕೂಡ ನಾನು ಒಟ್ಟಿಗೆ ತೆಗಿತಾ ಇದ್ದೀನಿ. ರೊಮ್ಯಾಂಟಿಕ್ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. Let go of control issue. One message. Love yourself first. Trust. Okay, this situation is calling for you to have faith. ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್, ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಪ್ರೀತಿ ಬಗ್ಗೆ ಆಗಿರ್ಬೋದು, ಅಥವಾ ಪರ್ಸನ್ ಮೇಲಾಗಿರ್ಬೋದು, ಅಥವಾ ಈಗಿನ ಒಂದು ಸಿಚುಯೇಷನ್ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಕಾರ್ಡೇ ನಿಮಗೆ ಬಂದಿರೋದು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಬರ್ತಿರೋದು ಕಿಂಗ್ ಆಫ್ ಕಪ್ಸ್. ಇಲ್ಲಿ ಸ್ವಲ್ಪ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಎಲ್ಲೋ ಒಂದು ಕಡೆ ತಾಳ್ಮೆಯಿಂದ ಯೋಚನೆ ಮಾಡಿ ಆ್ಯಂಡ್ ಅವರಿಂದ ಏನು ಮಿಸ್ಟೇಕ್ ಆಗಿದೆ ಅದನ್ನ ರಿಯಲೈಸ್ ಮಾಡ್ಕೊಳ್ತಾ ಇರೋವಂಥ ಒಂದು ಎನರ್ಜಿಲಿ ಬರ್ತಿದೆ. ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ ಎನರ್ಜಿ, ಅವರು ತುಂಬಾನೇ ರಿಗ್ರೆಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಿರೋ ಕಾರಣ ಇಲ್ಲಿ ಟ್ಯಾರೋ ಮುಖಾಂತರ ಬರ್ತಿರೋಂಥ ಎನರ್ಜಿ ಬಂದು ತುಂಬಾನೇ ಕೂಲ್ ಆ್ಯಂಡ್ ಕಾಮ್ ಆಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಏನು ಮಿಸ್ಟೇಕ್ ಆಯಿತು, ಯಾಕೆ ಮಿಸ್ಟೇಕ್ ಆಯಿತು, ಏನು ಪ್ರತಿಯೊಂದು ಕೂಡ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗಲೂ ಅದೇ ಇದೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಅದೇ ಇದೆ. ನೋಡ್ಬೋದು, ಕ್ವೀನ್ ಆಫ್ ಕಪ್ಸ್ ಹಾಗೆ ಕಿಂಗ್ ಆಫ್ ಕಪ್ಸ್ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಓಕೆ, ಇಲ್ಲಿ ಕ್ಷಮಿಸ್ಲಿಕ್ಕೆ ಇಬ್ರು ಕೂಡ ರೆಡಿ ಇದ್ದೀರಾ, ಬಟ್ ಇಲ್ಲಿ ಸ್ವಲ್ಪ ಈಗೋ ಅಡ್ಡ ಬರ್ತಿದೆ. ನಾನು ಯಾಕೆ ಫಸ್ಟ್ ಹೋಗ್ಲಿ ಮಾತಾಡಿಸ್ಲಿ, ನನ್ನ ಸೈಡಿಂದ ಮಾತಾಡ್ಸೋದು ಬೇಡ, ಅವರಿಂದನೇ ಮಾತಾಡಲಿ, ಅವರೇ ಮಾತಾಡಲಿ ಫಸ್ಟು, ನನ್ನಿಂದ ಏನು ಮಿಸ್ಟೇಕ್ ಆಗಲಿಲ್ಲ, ಅವರಿಂದನೇ ಮಿಸ್ಟೇಕ್ ಆಗಿರೋದು. ಸೊ ಈ ರೀತಿಯಾದಂಥ ಒಂದು ಎನರ್ಜಿಲಿ ನಡೀತಾ ಇದೆ. ಆ ಈಗೋನ ಫಸ್ಟ್ ಬಿಟ್ಟರೆ ಖಂಡಿತವಾಗಿಯೂ ಇಲ್ಲಿ ಆ ಸಾರಿ ಎಕ್ಸ್ಚೇಂಜ್ ಆದ ಕೂಡಲೇ ರಿಲೇಶನ್ಶಿಪ್ ಸರಿ ಆಗತ್ತೆ. ಓಕೆನಾ, 6 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಆ್ಯಂಡ್ 10 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಇಲ್ಲಿ ಇಬ್ಬರು ಕೂಡ ಒಬ್ರನ್ನ ಬಿಟ್ಟು ಒಬ್ರು ಇರ್ಲಿಕ್ಕೆ ಒಂದು ನಿಮಿಷ ಕೂಡ ಇರ್ಲಿಕ್ಕೆ ರೆಡಿ ಇಲ್ಲ. ಅಂಥದ್ರಲ್ಲಿ ನೀವಿಬ್ರು ಎಲ್ಲೋ ಕಡೆ ಈಗೋನ ಅಡ್ಡ ಹಿಡ್ಕೊಂಡು ಸಪ್ರೇಷನ್ ಆಗಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಕೂಡ ನಿಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ಕ್ಯಾಸ್ಟ್ ಬೇರೆ ಬೇರೆ ಇದೆ ಅನ್ನೋವಂಥ ಒಂದು ಎನರ್ಜಿ ಕೂಡ ಇದೆ. ಇಲ್ಲಿ ಆ ಕ್ಯಾಸ್ಟ್ ಇಶ್ಯೂ ಇದೆ ಆ್ಯಂಡ್ ಲ್ಯಾಂಗ್ವೇಜ್ ಕೂಡ
ಚೇಂಜ್ ಇರೋವಂಥದ್ದು ಆ್ಯಂಡ್ ಏಜಲ್ಲೂ ಕೂಡ ನಿಮ್ಮ ಪರ್ಸನ್ ತುಂಬ ಚಿಕ್ಕವರಿದ್ದಾರೆ. ಇಲ್ಲಿ ನಿಮ್ಮ ಹುಡುಗಿ ಯಾರಾದರೂ ಈ ರೀಡಿಂಗ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ನಿಮ್ಗಿಂತ ಏಜಲ್ಲಿ ತುಂಬ ಚಿಕ್ಕವರಿದ್ದಾರೆ. ಹುಡುಗ ನೋಡ್ತಾ ಇದ್ರು ಅಷ್ಟೇನೆ ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇದ್ದಾರೆ ಅಂದರೆ ನಿಮ್ಗಿಂತ ಅವರು 10 ಇಯರ್ಸ್ ಅಥವಾ 9 ಇಯರ್ಸ್ 12 ಇಯರ್ಸ್ ಚಿಕ್ಕ ಹುಡುಗಿ ಇದ್ದಾಳೆ ಅಥವಾ ಹುಡುಗ ಇದ್ದಾನೆ. ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡ್ತಿರೋಂಥ ಒಂದು ಎನರ್ಜಿ ಕೂಡ ಇದೆ. ಇಲ್ಲಿ ಕಂಟ್ರೋಲ್ ಅಂತ ಹೇಳಿದ್ರೆ ಅವರ ಒಂದು ಭಾವನೆನೇ ಅವ್ರನ್ನ ಕಂಟ್ರೋಲ್ ಮಾಡ್ತಿರ್ಬೋದು, ಅಥವಾ ನಿಮ್ಮೇಲೂ ಕೆಲವೊಂದು ಪಾಸಿಟಿವ್ ಆಗಿ ಕೆಲವೊಂದು ವಿಷಯದಲ್ಲಿ ಅವ್ರು ನಿಮ್ಮ ಹತ್ರ ನಡ್ಕೊಂಡಿರ್ಬೋದು. ಸೊ ಅದನ್ನ ಅವ್ರು ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ, ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅವ್ರನ್ನ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ನಡ್ಕೊಂಡಿರೋಂಥ ಒಂದು ಎನರ್ಜಿ ಇದೆ, ಅದನ್ನ ನೀವು ಇಲ್ಲಿ ಕಂಟ್ರೋಲ್ ಮಾಡ್ತಿರ್ಬೋದು. ಸಮಥಿಂಗ್ ಯಾವುದೋ ಒಂದು ವಿಷಯನ ಇಲ್ಲಿ ಕಂಟ್ರೋಲ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅದನ್ನ ಇಲ್ಲಿ ಲೆಟ್ ಗೋ ಮಾಡಬೇಕಾಗಿದೆ. ಆ ಕಂಟ್ರೋಲ್ ಇಶ್ಯೂ ಏನಿದೆ ಅದನ್ನ ಲೆಟ್ ಗೋ ಮಾಡಬೇಕಾಗಿದೆ ಅನ್ನೋದೊಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ತಾಯಿ ಕಂಟ್ರೋಲ್ ಮಾಡ್ತಿರ್ಬೋದು, ಅಥವಾ ಅವ್ರ ತಂದೆ ಕಂಟ್ರೋಲ್ ಮಾಡ್ತಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಓಕೆ, ಯಾವುದೋ ಒಂದು ವ್ಯಕ್ತಿ ತುಂಬ ಏಜ್ಡ್ ಪರ್ಸನ್, ಏಜ್ಡ್ ಅಂತ ಹೇಳಿದ್ರೆ ಒಂದು 45-50 ಎಬೋ ಇರುವಂಥ ವ್ಯಕ್ತಿ, 40+ ಅಥವಾ 50+ ಇರೋಂಥ ವ್ಯಕ್ತಿ ನಿಮ್ಮ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರನ್ನ ಎಲ್ಲೂ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಕಂಟ್ರೋಲ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆ ಕಂಟ್ರೋಲ್ ಏನೇ ಇರ್ಬೋದು, ಯಾವುದೇ ಏನೇ ಆಗಿದ್ರು ಪರವಾಗಿಲ್ಲ, ಇಲ್ಲಿ ನಿಮ್ಮ ಬಗ್ಗೆ ಅಂತೂ ಅವ್ರು ಯೋಚನೆ ಮಾಡೋದಂತೂ ಸ್ಟಾಪ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅದೇನೇ ಕಂಟ್ರೋಲ್ ಇಶ್ಯೂಸ್ ಇರ್ಬೋದು, ಅದೆಲ್ಲದನ್ನು ಮೀರಿ ಈ ಪ್ರೀತಿ ಶಾಶ್ವತವಾಗಿ ಉಳಿಯತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹಗಲು ರಾತ್ರಿ ಅಂದನೆ ಪ್ರತಿಯೊಂದು ಕೆಲಸದಲ್ಲಿಯೂ ಅವ್ರು ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಕಂಪ್ಲೀಟ್ ಆಗಿ ನೀವು ಆ ವ್ಯಕ್ತಿಗೆ ತುಂಬ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ. ಎಮೋಷ್ನಲಿ ಅಟ್ಯಾಚ್ಮೆಂಟ್ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಎಮೋಷ್ನಲಿ ನೀವು ಅವರಿಗೆ ತುಂಬಾನೇ ಅಟ್ಯಾಚ್ಮೆಂಟ್ ಆಗಿರುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ಆ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಏನಿದೆ, ನಿಮಗೂ ಕೂಡ ಆ ಒಂದು ವ್ಯಕ್ತಿನ ಯೋಚನೆ ಮಾಡದೆ ನಿಲ್ಲೋದಿಕ್ಕೆ ಅಥವಾ ಯೋಚನೆ ಮಾಡದೆ ಇರೋದಿಕ್ಕೆ ಆಗ್ತಾ ಇಲ್ಲ. ಓಕೆ, ಎಸ್, ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಅಬಂಡೆನ್ಸ್ ಬರ್ತಾ ಇದೆ. ವಾವ್, ನನ್ನ ಮೆಸೇಜ್ ತಗೊಳ್ಳೋಣ. ಏನು ಬರ್ತಾ ಇದೆ? ಆಸ್ಕ್ ಯುವರ್ ಏಂಜಲ್. ಟೇಕ್ ಆಕ್ಷನ್ within the next few weeks. ನೈಸ್, ವೆರಿ ನೈಸ್. ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅನ್ನೋಂಥ ಒಂದು ಬಾಟಮ್ ಆಫ್ ದ ಕಾರ್ಡ್ ಏಂಜಲಿಂದ ಬರ್ತಿರೋಂಥ ಗೈಡೆನ್ಸ್ ಬರ್ತಿದೆ. ಆ್ಯಂಡ್ ಇಲ್ಲಿ ಟೇಕ್ ಆ್ಯಕ್ಷನ್ ಆ್ಯಂಡ್ ಆಸ್ಕ್ ಯುವರ್ ಏಂಜಲ್ ಆ್ಯಂಡ್ ಅಬಂಡೆನ್ಸ್. ಇಲ್ಲಿ ನಿಮ್ಮ ಒಂದು ಪ್ರೀತಿಗೆ ಒಬ್ಬರ ಸಹಾಯ ಖಂಡಿತವಾಗಿಯೂ ಇಲ್ಲಿ ಬೇಕಾಗಿದೆ. ಈಗೋ ಇರೋ ಕಾರಣ ಇಲ್ಲಿ ನೀವು ಅವ್ರು ಮಾತಾಡ್ಸಕ್ಕೆ ರೆಡಿ ಇಲ್ಲ, ಅವ್ರು ನಿಮ್ಮನ್ನು ಮಾತಾಡ್ಸಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬ ನಿಮಗೆ ಕ್ಲೋಸ್ ಫ್ರೆಂಡ್ ಅಂತ ಯಾರಿದ್ದಾರೆ, ಅಥವಾ ತುಂಬ ಕ್ಲೋಸ್ ನಿಮಗೆ ಆತ್ಮೀಯ ಅಂತ ವ್ಯಕ್ತಿ ಯಾರಿದ್ದಾರೆ, ಅವರ ಒಂದು ಹೆಲ್ಪ್ನ ತಗೊಂಡು ಈ ರಿಲೇಶನ್ಶಿಪ್ನ ನೀವು ಮತ್ತೆ ಉಳಿಸ್ಕೊಳ್ಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಇದೇ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ. ಫಾರ್ ಶೋರ್ ನಿಮ್ಮ ಪರ್ಸನ್ ಕೂಡ ಇದೇ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವ್ರ ಮುಖಾಂತರವಾಗಿ ನಿಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೆ, ಬೇರೆಯವ್ರ ಮುಖಾಂತರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರು ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿದೆ ಆ ಒಂದು ಎನರ್ಜಿ. ಅವ್ರು ನಿಮ್ಮ ಸ್ಟೇಟಸ್ನೆಲ್ಲ ಚೆಕ್ ಮಾಡ್ತಿರೋವಂಥದ್ದು, ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು, ಅಥವಾ ನಿಮ್ಮ ಕಾಂಟ್ಯಾಕ್ಟಲ್ಲಿ ನಿಮ್ಮ ವಾಟ್ಸಪ್ DP ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪ್ರತಿನಿತ್ಯದ ದಿನಚರಿ ಯಾವ ರೀತಿಯಾಗಿ ನಡೀತಾ ಇದೆ, ಹೇಗಿದೆ ನಿಮ್ಮ ದಿನಚರಿ ಯಾವ ರೀತಿಯಾಗಿ ನಡೆಸ್ತಾ ಇದ್ದೀರಾ, ಪ್ರತಿಯೊಂದನ್ನು ಅವ್ರು ಇಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಅಬಂಡೆನ್ಸ್ ಹಾಗೆ ಆಸ್ ಫಾರ್ ಏಂಜಲ್ ಬರ್ತಿರೋದ್ರಿಂದ ಖಂಡಿತವಾಗಿಯೂ ಇಲ್ಲಿ ಇಬ್ಬರಿಗೂ ಕೂಡ ಒಬ್ಬರು ಹೆಲ್ಪ್ ಖಂಡಿತವಾಗಿಯೂ ಬೇಕಾಗಿದೆ. ಇಲ್ಲಿ ತಗೊಳ್ತೀರಾ, ಹೆಲ್ಪ್ನ ತಗೊಳ್ತೀರಾ. ಆದಷ್ಟು ಬೇಗ ನಿಮಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿನೂ ಕೂಡ ನಿಮಗೆ ಸಿಗ್ತಾರೆ ಆದಷ್ಟು ಬೇಗ ಅನ್ನೋಂಥ ಒಂದು
ಸಪೋರ್ಟಿವ್ ಹ್ಯಾಂಡ್ ಅನ್ನೋಂಥ ವ್ಯಕ್ತಿ ನಿಮಗೆ ಆದಷ್ಟು ಬೇಗ ಸಿಗ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಬಟ್ ಇಲ್ಲಿ ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಟ್ರಸ್ಟ್ ಅಷ್ಟೇನೆ. ಇಲ್ಲಿ ಟ್ರಸ್ಟ್ ತುಂಬಾನೇ ಇಂಪಾರ್ಟೆಂಟ್, ನಂಬಿಕೆ ತುಂಬಾನೇ ಇಂಪಾರ್ಟೆಂಟ್. ವ್ಯಕ್ತಿ, ಪ್ರೀತಿ, ಸಿಚುಯೇಷನ್ ಪ್ರತಿಯೊಂದ್ರ ಮೇಲೆ ನಿಮಗೆ ಬೇಕಾಗಿರೋದು ನಂಬಿಕೆ ಅಷ್ಟೇನೆ. ನೀವು ಇವತ್ತು ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ನಂಬಿಕೆ ಮೇಲೆನೆ ಬದುಕ್ತಾ ಇದ್ದೀರಾ. ಓಕೆನಾ? ಸೊ ಇವತ್ತಿನ ದಿನ ನೀವು ಉಸಿರಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಂಬಿಕೆನೆ. ಯಾರಿಗೂ ಗೊತ್ತು ನಾಳೆ ಬೆಳಿಗ್ಗೆ ಏನಾಗುತ್ತೆ, ಯಾರಿಗೂ ಗೊತ್ತು ನಾಳೆ ಬೆಳಿಗ್ಗೆ ನಾವು ಇರ್ತೀವೋ ಇಲ್ವೋ. ಇವತ್ತು ಸಂಜೆ ನಾವು ಹಾಯ್ ಬಾಯ್ ಅಂತ ಮಾತಾಡಿರುವಂತ ವ್ಯಕ್ತಿ ನಾಳೆ ಬೆಳಿಗ್ಗೆ ಅನ್ನೋದ್ರಲ್ಲಿ ನಮ್ಮ ಕಣ್ಣೆದುರಿಗಿರಲ್ಲ. ಏನ್ ನಂಬಿಕೆ ಇದೆ? ಉಸಿರಾಡ್ತಿದೀವಿ, ಒಂದು ದೇವ್ರ ಶಕ್ತಿ ಇದೆ, ಒಂದು ಬಿಲೀವ್ ಇದೆ ಅಲ್ವಾ, ಅದಕ್ಕೆ ನಂಬಿಕೆ ಅಂತ ಹೇಳೋದಲ್ವಾ. ಸೊ ನಾಳೆ ಬೆಳಿಗ್ಗೆ ನಾವು ಬದುಕ್ತೀವಿ ಅಂತ ಹೇಳ್ಬಿಟ್ಟೆ ನಾವು ಮಲ್ಕೊಳ್ತೀವಿ ಡೈಲಿ ನೈಟ್. ಯಾರಿಗೂ ಗೊತ್ತು ನಾಳೆ ಬೆಳಿಗ್ಗೆ ನಾವು ಎದ್ದೇಳ್ತೀವೋ ಕಂಡ್ಬಿಡ್ತೀವೋ ಇಲ್ವೋ ಅಂತ ಹೇಳ್ಬಿಟ್ಟು. ಏನ್ ಗ್ಯಾರಂಟಿ ಇದೆ ಅಲ್ವಾ? ಯಾವ್ದ್ರ ಮೇಲೆ ಈಗ ಕೆಲವೊಬ್ರು ಹೇಳ್ತಾರೆ ನನಗೆ ನಂಬಿಕೆ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ. ಅಫ್ಕೋರ್ಸ್ ನಿಮಗೆ ಇಲ್ಲದೆ ಇರ್ಬೋದು, ನೀವು ಬಾಯಲ್ಲಿ ಹೇಳ್ತೀರಾ ಅದಿಲ್ಲ ಇದಿಲ್ಲ ನಂಬಿಕೆ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಿಮ್ಮ ಮನಸ್ಸಿಂದ ಹೇಳಿ, ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳಿ, ನೀವು ನಂಬ್ತಾ ಇಲ್ವಾ ಅಥವಾ ನಿಮಗೆ ನಂಬಿಕೆ ಅನ್ನೋದು ನಿಮ್ಮ ಲೈಫಲ್ಲಿ ಇಲ್ವಾ ಅಥವಾ ನಿಮ್ಮ ಮನಸ್ಸಲ್ಲಿ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ, ನಿಮಗೆ ನೀವೇ ಪ್ರಶ್ನೆ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಅನ್ನೋಂಥದ್ದು. ಓಕೆ, ಇಲ್ಲಿ ಯಾವುದೇ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಪರ್ಸನ್ ಮೇಲಿನ ಪ್ರೀತಿ ಆಗಿರ್ಬೋದು ಅಥವಾ ದೇವರ ಶಕ್ತಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ನಂಬಿಕೆ ಇಟ್ಟಾಗ ಮಾತ್ರ ನಮಗದು ರಿಸಲ್ಟ್ ಯಾವ ರೀತಿಯಾಗಿ ಸಿಗತ್ತೆ ಅನ್ನೋದು ನಮಗೆ ಅರ್ಥ ಆಗತ್ತೆ, ಗೊತ್ತಾಗತ್ತೆ. ಓಕೆನಾ? ನಂಬಿಕೆನೇ ಇಲ್ಲ ಅಂತ ಹೇಳಿದಾಗ ಅದ್ ರಿಸಲ್ಟ್ ಸಿಕ್ತಾಗ್ಲೂ ಕೂಡ ನಮಗೆ ಅದು ಗೊತ್ತಾಗಲ್ಲ. ಕೆಲವೊಬ್ರು ಹೇಳ್ತಾರೆ, ಮೇಡಮ್ ನಾನು ಅದೆಲ್ಲ ಮಾಡಿದೆ, ನಾನು ಇದೆಲ್ಲ ಮಾಡಿದೆ, ನಾನು ಹಂಗ್ ಮಾಡಿದೆ, ಹಿಂಗ್ ಮಾಡಿದೆ, ಹರಕೆ ಮಾಡ್ಕೊಂಡೆ, ಪೂಜೆ ಮಾಡಿದೆ, ಏನೂ ವರ್ಕ್ ಆಗ್ಲಿಲ್ಲ. ಯಾಕಾಗಿಲ್ಲ? ನಿಮ್ಗೆಲ್ಲೋ ಮನಸ್ಸಲ್ಲಿ ನಂಬಿಕೆ ಇದ್ರೂ ಕೂಡ ಒಂದು ಡೌಟ್ ಇತ್ತು ನಿಮ್ಮ ಮೈಂಡಲ್ಲಿ, ಇದೆಲ್ಲ ಸುಮ್ಮನೆನಾ, ಇದೆಲ್ಲ ಆಗಲ್ಲ ಇರಬೇಕು. ಈಗ ನಾನು ಇತ್ತೀಚಿನ ದಿನದಲ್ಲಿ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿ ನಾನು ಭಕ್ತೆ, ರಾಘವೇಂದ್ರ ಸ್ವಾಮಿ ನನ್ನ ಭಕ್ತ, ನಾನು ಆ ದೇವ್ರನ್ನ ತುಂಬಾ ಬಿಲೀವ್ ಮಾಡ್ತೀನಿ, ಆ ಎನರ್ಜಿನ ತುಂಬಾ ಬಿಲೀವ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಲಾಸ್ಟಿಗೆ ಹೇಳ್ತಾರೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಅದಾಗ್ತಿದೆ ಇದಾಗ್ತಿದೆ, ಬಟ್ ನನ್ನ ಲೈಫಲ್ಲಿ ಏನೂ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಸಂಪೂರ್ಣವಾಗಿ ದೇವ್ರಿಗೆ ಸರೆಂಡರ್ ಆಗಿ ಫಸ್ಟು. ನಾನು ಹೇಳೋದಾದ್ರೆ, ನೀವು ಇಲ್ಲಿ ಕೆಲವೊಬ್ರು ಏನ್ ಮಾಡ್ತೀರಾ, ಹೌದು ನೀವು ಇತ್ತೀಚಿನ ದಿನದಲ್ಲಿ ನಾನು ತುಂಬಾ ಅದನ್ನ ನೋಡ್ತಾ ಇದ್ದೀನಿ, ಸ್ಟೋರಿಗಳಲ್ಲೆಲ್ಲ ನಾನು ತುಂಬಾ ನೋಡ್ತಾ ಇದ್ದೀನಿ. ಆ ಒಂದು ರಾಯರ ಭಕ್ತರ ಬಗ್ಗೆ ಮಾಡ್ಕೊಳ್ಳೋ ವಿಡಿಯೋಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಇತ್ತೀಚಿನ ದಿನದಲ್ಲಿ. ಓಕೆ, ಸೊ ಯಾವ ರೀತಿ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಅದೆಲ್ಲದೂ ಕೂಡ ಒಂಥರ ಬಿಸ್ನೆಸ್ ತರ ಆಗ್ಬಿಟ್ಟಿದೆ. ರಿಲೇಟೆಡ್ ಯಾವುದೇ ನೋಡೋದು ನೀವು ಕಮೆಂಟ್ ನೋಡ್ಬೋದು ಅಥವಾ ಯಾವುದೇ ರೀತಿ ನೋಡ್ಬೋದು, ಒಂಥರ ಬಿಸ್ನೆಸ್ ಅಲ್ಲಿ ಆ ತರದ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಐ ಥಿಂಕ್ ನನಗಿಲ್ಲ ಅನ್ಸೋದು ದೇವ್ರ ಮೇಲೆ ಭಕ್ತಿನೂ ಕೂಡ ಬಿಸ್ನೆಸ್ ನಡೀತಿದ್ಯಾ ಅಂತ ಹೇಳ್ಬಿಟ್ಟು. ಅಂದ್ರೆ ನಾನು ಇಷ್ಟು ಕಾಣಿಕೆ ಕೊಡ್ತೀನಿ, ನನಗಿಷ್ಟು ನಾನು ದೇವರಿಗೆ ನಾನು ಪೂಜೆ ಮಾಡಿಸ್ತೀನಿ, ಹರಕೆ ಮಾಡ್ತೀನಿ, ನಾನು ಈ ಕೆಲಸ ಮಾಡ್ಕೊಡು ಅಂತ ಹೇಳ್ಬಿಟ್ಟು. ಡಿಯರ್, ದೇವರಿಗೆ ನಿಮ್ಮ ಹರಕೆ ಆಗ್ಲಿ ಅಥವಾ ನಿಮ್ಮ ದುಡ್ಡಾಗ್ಲಿ, ನೀವೇನು ದೇವ್ರಿಗೆ ಕೊಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ಭಕ್ತಿಯಿಂದ ಮನಸ್ಸಿಂದ ಪೂಜೆ ಮಾಡ್ತೀರಾ, ಮನಸ್ಸಿಂದ ಬೇಡಿಕೆನ ಇಡ್ತೀರಾ, ಅದು ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮಗೇನೆ ಯಾರಾದ್ರೂ ಒಬ್ರು ಬಿಲೀವ್ ನಂಬಿಕೆಯಿಂದ ತೋರಿಸಿಲ್ಲ ಅಥವಾ ನಂಬಿಕೆ ನಿಮಗೆ ಕೊಡ್ಲಿಲ್ಲ, ಸಾರಿ, ನಂಬಿಕೆ ಇಲ್ದೇನೆ ನಿಮ್ಮ ಹತ್ರ ಏನೋ ಒಂದು ಬಂದು ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ, ಓಕೆ, ನಂಬಿಕೆ ಇಲ್ದಿರೋಂಥ ವ್ಯಕ್ತಿ ನಿಮ್ಮ ಹತ್ರ ಬಂದು ಏನಾದ್ರೂ ಒಂದು ಕೇಳಿದ್ರು ಅಂತ ಅನ್ಕೊಳ್ಳಿ, ಚೀಟ್ ಮಾಡುವಂತ ವ್ಯಕ್ತಿ, ನೀವೇನ್ ಮಾಡ್ತೀರಾ? ಈಗ ಯಾರೊಬ್ರು ನಿಮಗೆ ಪರಿಚಯ ಇದ್ರು ಅಥವಾ ಪರಿಚಯ ಇಲ್ದಿರೋಂಥ ವ್ಯಕ್ತಿ ಯಾರೋ ಬಂದು ನಿಮ್ ಲೈಫಲ್ಲಿ ಬಂದ್ಬಿಟ್ಟು ಅಥವಾ ನಿಮಗೆ ಯಾರೋ ಬಂದ್ಬಿಟ್ಟು ಅದನ್ನ ಕೊಡು ಇದನ್ನ ಕೊಡು ಅಂತ ಹೇಳಿದ್ರೆ ನೀವು ಕೊಡ್ತೀರಾ? ನಿನ್ ಮೇಲೆ ನಂಬಿಕೆ ಬರ್ಬೇಕಾದ್ರೆ ನಂಬಿಕೆ ಬರೋ ಹಾಗೆ ನೀವ್ ಏನಾದ್ರೂ ಮಾಡು ಅಂತ ಕೇಳ್ತಾರೆ, ಯಾರೇ ಆಗಿರ್ಬಹುದು ಅಲ್ವಾ? ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಆ ವ್ಯಕ್ತಿನ ನೀವು ನಂಬೋದಕ್ಕೂ ಮುಂಚೆನೆ ಆ ವ್ಯಕ್ತಿ ಯಾವ ರೀತಿ ಹೇಗೆ ಪರೀಕ್ಷೆ ಮಾಡ್ತೀರಾ, ನೀವೇ ಮನುಷ್ಯ ಆಗಿ ಒಂದು ವ್ಯಕ್ತಿನ ನೀವು ಪರೀಕ್ಷೆ ಮಾಡ್ತೀರಾ ಅಂತ ಹೇಳಿದ್ರೆ ದೇವ್ರು ನಿಮ್ಮನ್ನ ಹೇಗೆಲ್ಲ ಪರೀಕ್ಷೆ ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ. ದೇವ್ರು ನಿಮ್ಮನ್ನ ಯಾವ ರೀತಿಯಾಗೆಲ್ಲ ಪರೀಕ್ಷೆ ಮಾಡ್ಬೋದು, ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ದೇವ್ರು. ಆ ಎರಡು ಸಮಯದಲ್ಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಕರ್ಮಗಳು ಪ್ಲಸ್ ಮೈನಸ್ ಆಗುವಂಥದ್ದು. ಓಕೆನಾ? ದೇವ್ರು ಕೊಟ್ಟಾಗ ನೀವು ಎಷ್ಟು ಕೃತಜ್ಞರಾಗಿರ್ತೀರಾ, ದೇವ್ರು ಕಿತ್ಕೊಂಡಾಗ ನೀವು ಅದು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ, ಎರಡನ್ನೂ ದೇವ್ರು ಅಬ್ಸರ್ವ್ ಮಾಡ್ತಾರೆ. ಓಕೆನಾ? ಇಲ್ಲಿ ಹೇಳ್ಬೋದು ದೇವ್ರಿಲ್ಲ ಅದಿಲ್ಲ ಇದಿಲ್ಲ, ಏನೋ ನಿಮಗೇನು ಇಲ್ಲ ಬಿಡಿ, ನಿಮಗೇನು ಇಲ್ಲ, ನಿಮ್ಗೆ ಯಾವ ಎನರ್ಜಿನೂ ಇಲ್ಲ. ಈ ತರ ಹೇಳೋರಿಗೆ, ವಿತಂಡವಾದ ಮಾಡೋರಿಗೆ ಏನೂ ಇಲ್ಲ. ಓಕೆ, ನಿಮಗೇನು ಇಲ್ಲ ಅಂತ ಹೇಳಿದ್ರೆ ಬೇಡ. ಬಟ್ ಒಂದಿನ ನೀವು ಉಸಿರಾಡ್ತಾ ಇದ್ದೀರಾ, ಒಂದಿನ ನೀವು ಕಣ್ಣು ಮುಚ್ತೀರಾ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಅವಾಗ ಏನಿದೆ ಏನಿಲ್ಲ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಆ ರೀತಿಯಾಗಿ ಇಲ್ಲಿ
Ask your angel and take action and let go control issues and love yourself first. ಓಕೆ, ಸೊ ಇದೆಲ್ಲ ಸೇಮ್ ಎನರ್ಜಿ ನೋಡಿದಾಗ ಟ್ರಸ್ಟ್, ಫೈನಲ್ ನಿಮಗೆ ಕಾರ್ಡ್ ಬರೋದೇ ಟ್ರಸ್ಟ್. ಇವಿಷ್ಟು ನೀವು ಮಾಡ್ಬೇಕಂತ ಹೇಳಿದ್ರೆ ಇದೆಲ್ಲದಕ್ಕೂ ಬೇಕಾಗಿರೋದು ನಂಬಿಕೆ ಒಂದೇನೆ. ಓಕೆನಾ? ಸೊ ಇಷ್ಟೊತ್ತು ನಾನು ಹೇಳಿರೋದು ನಂಬಿಕೆ ಬಗ್ಗೆ ಮಾತ್ರನೇ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ರಿಚುವಲ್ಸ್ಗಳಿಗೆ ಜಾಯಿನ್ ಆಗೋರು ಆದಷ್ಟು ಬೇಗ ಜಾಯಿನ್ ಆಗಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.